ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬಾಣಂತಿಯರಿಗೆ ಕೊಡುವಂಥ ಉದ್ದಿನಕಾಳು ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ನನಗೆ ತುಂಬಾ ಇಷ್ಟ. ನಾನು ಬಾಕಿ ಅಂತೆ ಅವಾಗವಾಗ ಮಾಡ್ಕೊಂಡು ತಿಂತಾ ಇರ್ತೀನಿ. ಇವಾಗ ಬಾಣಂತಿ ಆಗಿರೋದ್ರಿಂದ ಒಂದು ವಾರಕ್ಕೊಂದ್ಸಲ ಈ ಥರ ರೆಸಿಪಿನ ಮಾಡ್ಕೊಂಡು ತಿಂತೀನಿ. ಇದರಿಂದ ದೇಹಕ್ಕೂ ತುಂಬ ಶಕ್ತಿ ಸಿಗುತ್ತೆ ಅಂತ ಮಾಡಿಕೊಡ್ತಾರೆ. ಮತ್ತು ಹಾಗೆ ಆನ್ಲೈನಲ್ಲಿ ಗ್ರಾಸರೀಸು ಮನೆಗೆ ಐಟಮ್ಸ್ ಎಲ್ಲ ಬುಕ್ ಮಾಡ್ತೀವಲ್ಲ, ಅದರಿಂದ ಏನೇನು ಯೂಸ್ ಆಗುತ್ತೆ, ಮಾಡಿದ್ರೆ ಲಾಭ ಏನಾಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಈ ರೆಸಿಪಿ ಮಾಡೋಕ್ಕೆ ಸ್ವಲ್ಪ ಉದ್ದಿನಕಾಳು ತೊಗೊಂಡಿದ್ದೀನಿ. ಉದ್ದಿನಕಾಳನ್ನ ರಾತ್ರಿನೇ ಒಂದು ಲೋಟ ಆಗೋಷ್ಟು ತೊಗೊಂಡು ನೆನೆ ಹಾಕಿರ್ತೀನಿ. ಅದನ್ನು ತೋರಿಸ್ತೀನಿ ನೆನೆ ಹಾಕಿರೋದು. ಈ ರೀತಿಯಾಗಿ ನಾನು ಒಂದು ಓವರ್ ನೈಟ್ ನೆನೆ ಹಾಕಿದ್ದೆ ಉದ್ದಿನಕಾಳು, ಅವಾಗ ಚೆನ್ನಾಗಿ ಬೇಯುತ್ತೆ ಅಂತ. ಡೈರೆಕ್ಟಾಗಿ ಹಾಗೆ ಕುಕ್ಕರ್ಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ನಾನು ಅದಕ್ಕೆ ಓವರ್ ನೈಟ್ ನೆನೆಸಿಟ್ಟು ಇವಾಗ ಅದನ್ನು ಮತ್ತೆ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಕುಕ್ಕರ್ಗೆ ಹಾಕಬೇಕಾದ್ರೆ ಯಾವುದೇ ರೀತಿ ಉಪ್ಪು ಆ್ಯಡ್ ಮಾಡೋಂಗಿಲ್ಲ. ನಾನು ಇದನ್ನು ಕುಕ್ಕರ್ಗೆ ಹಾಕಿ ಒಂದು 3-4 ವಿಷಲ್ ಹಾಕಿಸ್ಕೊತೀನಿ. ನಿಮ್ಗೆ ಎಷ್ಟು ಬೇಕು ಅಂದರೆ ಚೆನ್ನಾಗಿ ನೆಂದಿದ್ರೆ ಒಂದು 2-3 ವಿಷಲ್ ಆದರೂ ಸಾಕು. ನಾನು ಸ್ವಲ್ಪ ಚೆನ್ನಾಗಿ ನೆಂದಿರಲಿಲ್ಲ, ಅದರಿಂದ ಒಂದು 5-6 ವಿಷಲ್ ಹಾಕಿಸ್ಕೊತಾ ಇದ್ದೀನಿ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಲೆ ಮೇಲೆ ಇಡ್ತಾಯಿದ್ದೀನಿ. ಅದು ಬೇಯಲಿ ಚೆನ್ನಾಗಿ. ಇವಾಗ ನೋಡಿ ಈ ರೀತಿ ಆಗಿದೆ. ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಜಾಸ್ತಿ ನೀರಾದರೆ ಸುಮ್ಮನೆ ವೇಸ್ಟ್ ಮಾಡ್ತೀವಲ್ಲ, ಅದರಲ್ಲಿರುವಂಥ ನ್ಯೂಟ್ರಿಷನ್ಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಅದರಿಂದ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೆ. ಸ್ವಲ್ಪ ತಳದಲ್ಲಿ ಸ್ವಲ್ಪ ನೀರಿದೆ, ಅಷ್ಟು ಸಾಕು. ಇವಾಗ ಅದೇ ಕುಕ್ಕರ್ಗೆ ನಾನು ಸ್ವಲ್ಪ ಬೆಲ್ಲ, ಕೊಬ್ಬರಿ ತುರಿ, ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಏಲಕ್ಕಿ ಪುಡಿ, ಈ ಮೂರನ್ನು ತೊಗೊಂಡಿದ್ದೀನಿ. ಇವಾಗ ಡೈರೆಕ್ಟಾಗಿ ಬೇರೆ ಪಾತ್ರೆಗೆ ಜಾಸ್ತಿ ನೀರಿದ್ದರೆ ಸ್ವಲ್ಪ ಬೇರೆ ಪಾತ್ರೆಗೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ನೀರಿತ್ತಲ್ಲ, ಅದರಿಂದ ಅದಕ್ಕೆ ಡೈರೆಕ್ಟಾಗಿ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಅದರಲ್ಲಿ ಮೆಲ್ಟ್ ಆಗಬೇಕು. ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ. ಈ ಬೆಲ್ಲ ಹಾಕೋದ್ರಿಂದ ಏನಾಗುತ್ತೆ, ಕಾಳು ಮತ್ತೆ ಗಟ್ಟಿ ಬಂದ್ಬಿಡುತ್ತೆ. ಅದಕ್ಕೆ ವಿಷಲ್ ಹಾಕ್ಸ್ಕೊಬೇಕಾದ್ರೇ ಒಂದು ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಬೇಯಿಸಿದರೆ ಬೆಲ್ಲ ಹಾಕಿದ್ಮೇಲೆ ಕರೆಕ್ಟಾಗಿ ಆಗುತ್ತೆ. ಇವಾಗ ಇದೆಲ್ಲ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಲಿ, ಅಲ್ಲಿ ತನಕ ಸ್ವಲ್ಪ ಬೇಯಿಸ್ತೀನಿ. ಇದು ಮೆಚೂರ್ಡ್ ಆಗಿರೋಂಥ ಹುಡುಗಿರಿಗೆ, ಬಾಣಂತಿಯರಿಗೆ ಜಾಸ್ತಿ ಕೊಡ್ತಾರೆ. ಬಾಕಿ ಅಂತೇನು ತಿನ್ನಲ್ಲ. ಚೆನ್ನಾಗಿದೆ ಅಂತ ಅನಿಸಿದ್ರೆ ಬಾಕಿ ಅಂತೇನು ತಿನ್ಬೋದು. ಚೆನ್ನಾಗಿ ಬೇಯ್ತಾ ಇದೆ. ಬೆಲ್ಲ ಎಲ್ಲ ಕರಗಲಿ, ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಇವಾಗ ನೋಡಿ ಬೆಲ್ಲ ಈ ರೀತಿಯಾಗಿ ಕರಗಿ ಸ್ವಲ್ಪ ತೆಳ್ಳಕ್ಕಾಗಿದೆ. ಅದೇನು ಇದಿಲ್ಲ, ಸ್ವಲ್ಪ ಬೇಯ್ತಾ ಗಟ್ಟಿ ಬರುತ್ತೆ. ಇವಾಗ ಬೆಲ್ಲ ಒಂದು ಸ್ವಲ್ಪ ಬೇಯಬೇಕಲ್ಲ, ಅದರಿಂದ ಆ ಥರ ತೆಳ್ಳಗೆ ಕಾಣಿಸ್ತಿದೆ. ಒಂದು ಸ್ವಲ್ಪ ಚೆನ್ನಾಗಿ ಬೇಯಲಿ ಅದು. ಇವಾಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ. ಈ ಏಲಕ್ಕಿ ಪುಡಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಮಧ್ಯೆ ಫ್ಲೇವರ್ ಸಿಗ್ತಾಯಿದ್ರೆ ಚೆನ್ನಾಗಿರ್ತದೆ. ಬೇಕು ಅಂದರೆ ಡ್ರೈ ಫ್ರೂಟ್ಸು ಹಾಕೋಬೋದು. ನಾವು ಯಾವಾಗಲೂ ಇದೇ ಥರ ತಿಂದು ಅಭ್ಯಾಸ ಇರೋದ್ರಿಂದ ನಾವೇನು ಹಾಕೊಳ್ಳೋಕೆ ಹೋಗಲ್ಲ. ಮತ್ತು ತುರಿದಿಟ್ಟಿರೋಂಥ ಕೊಬ್ಬರಿ ಜಾಸ್ತಿನೇ ಹಾಕೋಬೋದು. ನಾನು ಸ್ವಲ್ಪ ಹಾಕಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ, ಅದು ಗಟ್ಟಿ ಆಗೋ ತನಕ. ನೋಡಿ ಈ ರೀತಿ ಆಯಿತು. ಇವಾಗ ಸ್ವಲ್ಪ ಗಟ್ಟಿ ಆಯಿತು. ಇವಾಗ ನಾನು ಇದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೋತಿದ್ದೀನಿ. ನಂಗೆ ತುಪ್ಪ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ, ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ. ನೋಡಿ ಈ ರೀತಿ ಆಗಿದೆ. ನಾನು ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡಿದ್ದೀನಿ. ತಿನ್ನೋಕ್ಕೂ ಹಾಗೇ ಟೇಸ್ಟ್ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ತಿನ್ನೋಕ್ಕೆ. ನೋಡಿ ಈ ರೀತಿಯಾಗಿದೆ. ಸಖತ್ತಾಗಿದೆ. ಬಾಯಲ್ಲಿ ಹಂಗೆ ಇಟ್ಟರೆ ಅಂತೂ ಕರಗೋಗ್ತಾ ಇದೆ.
ನನ್ನ ಮಗಳು ನಿನ್ನ ಮಾತ್ರ ವೀಡಿಯೋ ಮಾಡ್ತಿದ್ಯಾ, ನಾನು ತಿನ್ನೋದನ್ನ ವೀಡಿಯೋ ಮಾಡ್ತಿಲ್ಲ ಅಂತ ಅಂತಿದ್ದಾಳೆ. ನೋಡಿ ಅವಳು ಬಿಸಿ ಇದೆ ಅಮ್ಮ ತಿನ್ನೋಕ್ಕೆ ಅಂತ ಹೇಳ್ತಿದ್ದಾಳೆ. ಅವಳಿಗೂ ಹಾಕು. ಹಾಗೆಯೇ ಇವತ್ತು ಫ್ಲಿಪ್ಕಾರ್ಟ್ ಗ್ರಾಸರಿಯಿಂದ ಗ್ರಾಸರಿ ತರಿಸಿದ್ದೆ. ಫ್ಲಿಪ್ಕಾರ್ಟ್ ಗ್ರಾಸರಿಯಿಂದ ಏನೇನು ತಂದರೆ ಏನೇನು ಆಫರ್ ಅನ್ನೋದನ್ನು ತೋರಿಸ್ತೀನಿ. ನಾನು ಏನೇನು ಬುಕ್ ಮಾಡಿದೆ ಅಂತ ಒಂದೊಂದಾಗಿ ತೋರಿಸ್ತೀನಿ. ನೋಡಿ, ಬಾದಾಮ್ ಪೌಡ್ರ್ ಮಿಕ್ಸ್ ಬಾದಾಮ್ ಡ್ರಿಂಕ್ಸು ಇದನ್ನು ಬುಕ್ ಮಾಡಿದ್ದೆ. ಇದು MRPಯಲ್ಲಿ ಎಷ್ಟಿದೆ ನೋಡಿ, 275 ಇದೆ. ನಮಗೆ ಅದು ಎಷ್ಟು ಬಿದ್ದಿದೆ ಅಂದರೆ 226. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಇಷ್ಟು ಆಫರ್ಗೆ ಸಿಗ್ತಾಯಿದೆ. ನೆಕ್ಸ್ಟು ಕೆಲವೊಂದು ಐಟಮ್ನಷ್ಟೇ ನಾನು ಬುಕ್ ಮಾಡೋದು. ಇದು ಒಣದ್ರಾಕ್ಷಿ ಬುಕ್ ಮಾಡಿದ್ದೆ. ಒಣದ್ರಾಕ್ಷಿ MRPಯಲ್ಲಿ 99 ರೂಪೀಸ್ ಇದೆ. ನನಗೆ ಇದು 70 ರೂಪೀಸ್ ಸಿಕ್ಕಿದೆ ನೋಡಿ. 90 ರೂಪೀಸ್ದು 70 ರೂಪೀಸ್ ಸಿಕ್ಕಿದೆ. ಆಮೇಲೆ 1 ಲೀಟ್ರು ಸನ್ಪ್ಯೂರ್ ಆಯಿಲ್ ಬುಕ್ ಮಾಡಿದ್ದೆ. ಅದು 130, ನಮಗೆ 110ಗೆ ಸಿಕ್ತು. ಆಮೇಲೆ ಉಪ್ಪು ನನಗೆ ಆಶೀರ್ವಾದ ಇಷ್ಟ ಆಗೋದು, ಅದು ಅಂಗಡಿಲಿ ಬೇಗ ಸಿಗಲ್ಲ ಅಂತ 1 kg ಬುಕ್ ಮಾಡ್ಕೊಬಿಡ್ತೀನಿ. ಇದು MRP ತೋರಿಸ್ತೀನಿ. ಇದು 22 ರೂಪೀಸ್ ಇದೆ, ನಮಗೆ 20 ಸಿಕ್ಕಿದೆ. ಮತ್ತು ಹಾಗೆಯೇ ಪುಡಿ ಉಪ್ಪನ್ನು ಬುಕ್ ಮಾಡಿದೆ. ಇದು 28 ರೂಪೀಸ್ ಇದೆ ನನಗೆ ಪುಡಿ ಉಪ್ಪು. ಇದು ಕೂಡ 20 ರೂಪೀಸ್ ಸಿಕ್ಕಿದೆ. ಆಮೇಲೆ ಬಾದಾಮಿ ಬುಕ್ ಮಾಡಿದೆ 1/4 kg ಆದಷ್ಟು. ಇದು 118 ಇದೆ, 295 ಇದೆ 1/4 kgಗೆ. 295 ನಮಗೆ ಸಿಕ್ಕಿರೋದು ಎಷ್ಟು ಗೊತ್ತಾ, 161 ರೂಪೀಸ್ಗೆ. ನೋಡಿ ಕಾಣಿಸ್ತಿದೆಯಲ್ಲ, 161 ರೂಪೀಸ್ ಸಿಕ್ತು. ಮತ್ತು ನಾನು ಡಾಬರ್ ರೆಡ್ ಪೇಸ್ಟ್ ಇದನ್ನು ಬುಕ್ ಮಾಡಿದೆ. ಇದು ಎಷ್ಟಿದೆ ಇಲ್ಲಿ, 70 ರೂಪೀಸ್ಗಿದೆ. ನಮಗೆ ಇದು 59 ರೂಪೀಸಿಗೆ ಕೊಟ್ಟಿದ್ದಾರೆ. 59ಗೆ ಇಲ್ಲಿ ನೋಡಿ. ಇಷ್ಟು ಐಟಮ್ ತೊಗೊಂಡಿರುತ್ತೆ, ಮಿನಿಮಮ್ ಐಟಮ್ ತೊಗೋಬೇಕು ಅಂದಿರುತ್ತೆ. ಅಷ್ಟು ಐಟಮ್ ತೊಗೊಂಡ್ರೆ ನನಗೆ ಕೆಲವೊಂದು 1 ರೂಪೀಸಿಗೆ ಕೊಡ್ತಾರೆ. ಅದರಲ್ಲಿ ನನಗಿವತ್ತು ಲಿವಿಸ್ಟಾ ಕಾಫಿ ಪೌಡ್ರು, ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಸಿಕ್ಕಿದೆ. ಇದು MRP ಒಂದು 85 ರೂಪೀಸ್ ಇದೆ, ಆದರೆ ನಮಗಿದು 1 ರೂಪಿಗೆ ಕೊಟ್ಟಿದ್ದಾರೆ. ಇದೊಂದು ಮತ್ತು ಹನಿ, ಈ ಹಿಮಾಲಯ ಹನಿ ಅಂತ, ಇದು MRPಯಲ್ಲಿ 60 ರೂಪೀಸ್ ಇದೆ. ಇದನ್ನು ಕೂಡ ನಮಗೆ 1 ರೂಪಿಗೆ ಕೊಟ್ಟಿದ್ದಾರೆ. ಈ ಥರ ಆನ್ಲೈನಲ್ಲಿ ಗ್ರೋಸರೀಸ್ನ ಬುಕ್ ಮಾಡಿದ್ರೆ ಈ ಥರ ಕೆಲವೊಂದು ಆಫರ್ ಇರುತ್ತೆ. ಲಾಸ್ಟ್ ಟೈಮ್ ನನಗೆ ಸಕ್ಕರೆ ಸಿಕ್ಕಿತ್ತು, ಈ ಟೈಮ್ ನಮಗೆ ಲಿವಿಸ್ಟಾ ಕಾಫಿ ಮತ್ತು ಈ ಹನಿ ಸಿಕ್ಕಿದೆ. ನಿಮಗೂ ಈ ಥರ ಬೇಕು ಅಂತ ಅನಿಸಿದ್ರೆ ನೀವು ಕೂಡ ಆನ್ಲೈನಲ್ಲಿ ಬುಕ್ ಮಾಡಿ ತೊಗೋಬೋದು. ಗೊಂಬೆಗಳು ಎಲ್ಲ ನಾನು ಇಲ್ಲೂ ಗೊಂಬೆಗಳು. ನನ್ನ ಮಗಳು ಕುತ್ಕೊಂಡು ತಿಂತಾ ಇದ್ದಾಳೆ.